ಇರಾನ್ನ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಮುಗಿಬಿದ್ದಿವೆ. ಮತ್ತೊಂದು ಕಡೆ ಇರಾನ್ ಕೂಡ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. ಈ ದಾಳಿ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಊಹಿಸೋದು ಬಹಳ ಕಷ್ಟ. ಇಂಥದ್ರ ನಡುವೆ ಜಂಟಿ ಕಾರ್ಯಾಚರಣೆಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆಯಾಗಿದೆ. ಈ ಹತ್ಯೆಯನ್ನ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಭಾರಿ ಪ್ರತಿಭಟನೆ ನಡೀತಾ ಇದೆ. ಚಿಕ್ಕಬಳ್ಳಾಪುರದ ಅಲಿಪುರದಲ್ಲಿ 10,000ಕ್ಕೂ ಹೆಚ್ಚು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಪ್ರತಿಭಟಿಸ್ತಾ ಇದ್ದಾರೆ. 25,000ಕ್ಕೂ ಅಧಿಕ ಶಿಯಾ ಮುಸ್ಲಿಮರಿರುವಂತಹ ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನ ಅಲಿಪುರ ಗ್ರಾಮ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಅಲಿಪುರದಲ್ಲಿ ಬೀದಿಗಿಳಿದು ಗ್ರಾಮಸ್ಥರು ಪ್ರತಿಭಟಿಸ್ತಾ ಇದ್ದಾರೆ. ಅಲಿ ಖಮೇನಿ ಹತ್ಯೆಯನ್ನ ಖಂಡಿಸ್ತಾ ಇದ್ದಾರೆ. 10,000ಕ್ಕೂ ಅಧಿಕ ಜನರಿಂದ ನಡೀತಾ ಇರೋ ಪ್ರತಿಭಟನೆ ಇದು. ಅಲಿಪುರವನ್ನ ಮಿನಿ ಇರಾನ್ ಅಂತಲೇ ಕರೆಯಲಾಗುತ್ತೆ. ಅಲಿ ಖಮೇನಿ ಹತ್ಯೆ ಅನ್ನುವಂತಹ ವಿಚಾರ ತಿಳಿದ ಕೂಡಲೇ ಅಲ್ಲಿನ ಜನ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. 1986ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಿಪುರಕ್ಕೆ ಅಲಿ ಖಮೇನಿ ಬಂದಿದ್ದ. ಕಾರಣ ಅಲ್ಲಿ ಆಸ್ಪತ್ರೆ ಉದ್ಘಾಟನೆ ಮಾಡೋದಿಕ್ಕೆ. ಇರಾನ್ನ ನೆರವಿನೊಂದಿಗೆನೇ ಆಸ್ಪತ್ರೆ ಕಟ್ಟಲಾಗಿತ್ತು. ಅದರ ಉದ್ಘಾಟನೆಗೆ ಆಯತೊಲ್ಲಾ ಖಮೇನಿ ಕೂಡ ಬಂದಿದ್ದ. ಆಗಿನಿಂದ ಆತನನ್ನ ಒಂದು ರೀತಿ ಧರ್ಮಗುರುವಾಗಿ ಇಲ್ಲಿನ ಜನ ಪಾಲಿಸ್ತಾರೆ, ಬೆಂಬಲಿಗರಿದ್ದಾರೆ. ಅವರೆಲ್ಲರೂ ಕೂಡ ಈಗ ಬೀದಿಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ. ನ್ಯೂಸ್ ಕೇಳಿದ ತಕ್ಷಣವೇ ನಾವು ಅಲಿಪುರ ಟ್ರೇಡ್ ಅಸೋಸಿಯೇಷನ್ ಕಡೆಯಿಂದ ಇವತ್ತು ಮಾತ್ರ ಫುಲ್ ಕ್ಲೋಸು ಆಲ್ ಅಂಗಡಿಗಳು ಎಲ್ಲ, ಮತ್ತು ನಾಳೆದು 3 ದಿವಸ ಶ್ಲೋಕಾಚರಣೆ ಮಾಡ್ತಾಯಿದ್ದೀವಿ. ಇದು ನಮ್ಗೆ ಕೇಳಿದ ತಕ್ಷಣ ನಮಗೆ ಇದು ಒಂದಾಯಿತು. ಆಮೇಲೆ ಇನ್ನೊಂದು ಏನಂದರೆ, ಇದು ಮೊದಲೇ ಒಂದು 4 ದಿವಸ ಹಿಂದೆನೇ ಅವ್ರು ಹೇಳಿದರು ನಮಗೆ ಮ್ಯಾಟ್ರಿಡಮ್ ಅಂದರೆ ಒಂದು ಇದು ಮ್ಯಾಟ್ರಿಡಮ್ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ನಾವು ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇದು ಮೊದಲೇ ಅವ್ರು ಹೇಳಿಬಿಟ್ಟಿದ್ರು. ಅದು ನಮಗೆ ಇದು ನಮ್ಮದು ಇರೋದೇ, ನಾವು ಪ್ರತಿಯೊಂದು ವರ್ಷ ನಾವು ಕರ್ಬಲಾ ಎಂದು ಮೊಹರಮ್ಮಲ್ಲಿ ಮಾಡ್ತಾಯಿದ್ದೀವಿ. ಇದೇ ಸೇಮ್ ಇದು ಏನಂದರೆ, ನಾವು ಜಸ್ಟಿಸ್ಗೆ ನಾವು ಕೆಲಸ ಮಾಡ್ತೀವಿ. ಇನ್ಜಸ್ಟಿಸ್ ಮೇಲೆ ನಾವು ಯಾವತ್ತೂ ತಲೆಯನ್ನು ಬಗ್ಸೋದಿಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೆ ಇದೇ ಕಾರಣ ಇಲ್ಲಿನೂ ಇನ್ಜಸ್ಟಿಸ್ಗೆ ತಲೆ ಬಗ್ಸೋದಿಲ್ಲ ಅಂತ ಹೇಳೋದಕ್ಕಾಗಿ ಅವರು ಜಸ್ಟಿಸ್ ಮೇಲೆ ಅವರು ಪ್ರಾಣ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಎಲ್ಲ ವಿಷಯ ಹ್ಯುಮ್ಯಾನಿಟಿಗೆ इस शहादत के बाद इस्राइल का नाम और निशान न रहेगा। वालों, जहां हमें मुसीबत का एहसास है, इंसान है। ಇವತ್ತು ಇಡೀ ಪ್ರಪಂಚದ ಹ್ಯುಮ್ಯಾನಿಟಿ ಐಡಲ್ ಆದಂಥ ಖಾಮನಿ ಸಾಹೇಬ್ ಕೊಲೆ ಮಾಡಿದಂಥ ಅಮೆರಿಕ ಮತ್ತು ಇಸ್ರಾಯಿಲ್ ದಾಳಿ ಮಾಡಿದ್ದಾನೆ. ಇವತ್ತು ಸತ್ತೋಗಿದೆ, ಕ್ಯೂರ್ ಆಗಿದೆ. ಟೆರರಿಸ್ಟ್ ಅಟ್ಯಾಕ್ ಆಗಿದಂಥ ಅಮೆರಿಕ ಮತ್ತು ಇಸ್ರಾಯಿಲ್ ಇವರು ಇಡೀ ಪ್ರಪಂಚಕ್ಕೆ ಒಂದು ಐಡಲ್. ನಾಟ್ ಎ ಶಿಯಾ ಕಮ್ಯುನಿಟೀಸ್, ನಾಟ್ ಎ ಆ ಕಮ್ಯುನಿಟಿ ಅಲ್ಲ, ಇನ್ಸಾನ್ ಹ್ಯುಮನಿಟಿಗೆ ಕೆಲಸ ಮಾಡಿದಂಥ ವ್ಯಕ್ತಿ ಇವರು. ಇಡೀ ಲೈಫ್ ಕೊಟ್ಟಿರೋದು ಫಾರ್ ಹ್ಯುಮನಿಟಿಗೆ ಅಷ್ಟೇ. ಇನ್ನು ಬಿಟ್ಟರೆ ಇವರು ಕೊಟ್ಟಿರೋಂಥ ಮೆಸೇಜ್ ಏನಾದರೂ ಆಗಲಿ ಈ ಪ್ರಪಂಚಕ್ಕೆ ಒಳ್ಳೆ ವಾತಾವರಣ ಇರಬೇಕಂತೆ ಇಷ್ಟು ದಿವಸ ಕಷ್ಟಪಟ್ಟಂಥ ಖಮೇನಿ ಸಾಹೇಬ್ಗೆ ಇವತ್ತು ಈ ಟೆರರಿಸ್ಟ್ ಆದಂಥ ಅಮೇರಿಕ, ಇಸ್ರಾಯಿಲ್ ಹಾಗೂ ಕೆಲವು ಅರಬ್ ಕಂಟ್ರೀಸ್ ಕೂಡ ಇನ್ವಾಲ್ವ್ ಇದೆ ಇದರಲ್ಲಿ. ಯಾಕಂದರೆ ಅರಬ್ ಕಂಟ್ರೀಸ್ ಆದಂಥ ಬರೀ ಹೆಸರಷ್ಟೇ ಅವ್ರು ಇರೋದು, ಕೆಲಸ ಏಜೆಂಟ್ ಆಗಿ ಮಾಡ್ತಾರೆ ಅವರು ಇಸ್ರಾಯಿಲ್ಗೆ ಮಾತ್ರ ಅಷ್ಟೇ. ಇವತ್ತು ಇಡೀ ಪ್ರಪಂಚಕ್ಕೆ ನಾವು, ಯಾಕಂದರೆ ಇವರು ನಾವು ಅಂದರೆ ನಾವು ಏನು ಹೇಳೋಕ್ಕಾಗಲ್ಲ, ಅಷ್ಟು ವಾತಾವರಣ ಆಗಿದೆ ಅಲಿಪುರದಲ್ಲಿ 3 ದಿವಸ. ಇರಾನ್ನ ಸುಪ್ರೀಂನ ನಾಯಕ ಖಮೇನಿ ಅವರ ಹತ್ಯೆಯನ್ನು ಖಂಡಿಸಿ ಚಿಕ್ಕಬಳ್ಳಾಪುರದ ಅಲಿಪುರ ಗ್ರಾಮದಲ್ಲಿ ವಿರೋಧವನ್ನು ವ್ಯಕ್ತಪಟ್ಟು ಪ್ರತಿಭಟನೆ ಮಾಡ್ತಾರೆ ಅಂತ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಸಾವಿರಾರು ಸಂಖ್ಯೆಯಲ್ಲಿ ಅಲಿಪುರದ ಶಿಯಾ ಮುಸ್ಲಿಮರು ಹೆಚ್ಚಿಗೆ ಇರುವಂಥ ಊರು, ಸುಮಾರು 25,000ಕ್ಕೂ ಹೆಚ್ಚು ಜನ ಇರುವಂಥವರು ಖಮೇನಿ ಅವರ ಹತ್ಯೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ಕೈಗೊಳ್ತಾ ಇದ್ದಾರೆ. ಈ ದೃಶ್ಯಗಳಂದರೆ ಭಾರತದ ಮಿನಿ ಇರಾನ್ ಎಂದೇ ಹೆಸರಾಗಿರುವಂಥ ಒಂದು ಅಲಿಪುರ ಗ್ರಾಮದಲ್ಲಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಶಿಯಾ ಮುಸ್ಲಿಮರು ಅಮೆರಿಕ ಹಾಗೂ ಇಸ್ರೇಲ್ನ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಜೊತೆಗೆ ಖಮೇನಿ ಅವರ ಹತ್ಯೆಯನ್ನು ಖಂಡಿಸಿ ಈ ರೀತಿಯಂಥ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಸಾವಿರಾರು ಸಂಖ್ಯೆಯಲ್ಲಿ ಶಿಯಾ ಮುಸ್ಲಿಮರ ಮುಖಂಡರುಗಳು ಇವತ್ತು ಈ ರೀತಿ ಒಂದು
ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಖಮೇನಿಯವರ ಹತ್ಯೆಯನ್ನು ಖಂಡಿಸಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೋಡ್ತಾ ಇರ್ಬೋದು. ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಜನ, ಅಂದರೆ ಎಲ್ಲರೂ ಕೂಡ ಕಪ್ಪು ಶರ್ಟ್ಗಳನ್ನು ಧರಿಸಿ ಒಂದು ಪ್ರತಿಭಟನೆಯನ್ನು, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಸ್ರೇಲ್ ಹಾಗೂ ಅಮೇರಿಕ ಅವರ ಒಂದು ಏನು ಸರ್ವಾಧಿಕಾರ ಧೋರಣೆ ಮಾಡ್ತಾ ಇದ್ದಾರೆ. ಏನು ಖಮೇನಿ ಅವರ ಹತ್ಯೆಯನ್ನು ನಾವು ಖಂಡಿಸ್ತೀವಿ ಅಂತೇಳಿ ವಿರೋಧ ವ್ಯಕ್ತಪಡಿಸಿ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥ ದೃಶ್ಯಗಳೀಗ ನೀವು ನೋಡ್ತಾ ಇದ್ದೀರಾ. ಸಾವಿರಾರು ಸಂಖ್ಯೆಯಲ್ಲಿ ಏನು ಅಲಿಪುರದ ಒಂದು ಗ್ರಾಮಸ್ಥರು, ಶಿಯಾಂ ಪಂಗಡಕ್ಕೆ ಸೇರಿದಂಥವರೆಲ್ಲ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥ ದೃಶ್ಯಗಳೀಗ ನೀವು ನೋಡ್ತಾ ಇದ್ದೀರಾ. ಹೀಗಾಗಿ ಇವರೆಲ್ಲರನ್ನು ಕೂಡ ಏನು ಪೊಲೀಸ್ ಬಿಗಿ ಬಂದೋಬಸ್ತು ಕೂಡ ಮಾಡಲಾಗ್ತಿದೆ. ಇಲ್ಲಿ ಅಮೇರಿಕ ಹಾಗೂ ಇಸ್ರೇಲ್ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಏನು ಖಮೇನಿಯ ಅವರ ಹತ್ಯೆ ಯಾರು ಕೂಡ ಕ್ಷಮಿಸಲಾರಂಥದ್ದು, ಅವರ ಒಂದು ಹತ್ಯೆಯನ್ನು ಮಾಡಬಾರ್ದಾಗಿತ್ತು. ದಾಳಿ ಏನು ಈ ರೀತಿಯಾದಂಥ ಒಂದು ದಾಳಿ ನಡೆಸಿದಂಥ ಅಮೇರಿಕ ಹಾಗೂ ಇಸ್ರೇಲ್ ನಡುವೆ ಅವರ ವಿರುದ್ಧವಾದಂಥ ಒಂದು ಘೋಷಣೆಗಳನ್ನು ಕೂಗುವಂಥ ನಿಟ್ಟಿನಲ್ಲಿ ಈಗ ಏನು ಅಲಿಪುರದ ನೋಡ್ತಾ ಇರ್ಬೋದು, ಇನ್ನೂ ಕೂಡ ರ್ಯಾಲಿ ಇನ್ನೂ ಕೂಡ ಸುಮಾರು 200 ಮೀಟರ್ನಷ್ಟು ಉದ್ದಕ್ಕೂ ಕೂಡ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋಂಥ ಕಪ್ಪು ಪಟ್ಟಿ ಧರಿಸಿ ಒಂದು ಪ್ರತಿಭಟನೆಯನ್ನು ನಿರಂತರ. ಒಟ್ಟಾರೆ ಇದು ಬನ್ನಿ ಈಗ ಅಂದರೆ ಈ ಒಂದು ಸರ್ಕಲ್ ಏನಿದೆ ಆ ಸರ್ಕಲ್ನಲ್ಲೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಅಲಿಪುರದ ಮುಖ್ಯ ಸರ್ಕಲ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಘೋಷಣೆಗಳನ್ನು ಕೂಗ್ತಾ ತಮ್ಮ ವಿರೋಧವನ್ನು, ಈ ರೀತಿಯಾದಂಥ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದು ಏನು ಅಲಿಪುರದಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು. ಒಟ್ಟಾರೆ ಖಮೇನಿಯವರ ಹತ್ಯೆಯನ್ನು ಖಂಡಿಸಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಏನು ಈ ಭಾರತದ ಮಿನಿ ಇರಾನ್ ಅಂತ ಹೆಸರಾಗಿದ್ದಂಥ ಅಲಿಪುರದಲ್ಲಿ ಇಷ್ಟೊಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.